Hello everyone, I am Shilpa Halvar, lecturer, GPW, Hubli. In the previous session, I have explained you that how to draw a plan of a residential building. So now in this session, today I am going to explain you that how to give a electrical connection to a residential building. See here. This is a plan of residential building and these are some of the electrical installation symbols. See what are those symbols? Just go through it. The first one is the electrical pole and second one is meter. Then next one is this is the main fuse board and this is earthing and this is a fuse push button, or we can call it as the bell button. This is watertight light fitting. Watertight light fitting means that is the pumping machine. You should pump the water from the sump, okay, and this is called as the one-way switch, and this is fluorescent lamp, and this is the bell symbol, and this is the combined switch and socket outlet, and this one is the lamp which is mounted on the wall, and this is the ceiling fan, and this one is the exhaust fan which is provided in the kitchen. See how to provide the electrical connection for a residential building. See ನಮಗೆ ಗೊತ್ತಿರೋ ಪ್ರಕಾರ ಎವ್ರಿ ಬಿಲ್ಡಿಂಗ್ ಎದುರುಗಡೆ ಏನಿರುತ್ತೆ ಅಂತಂದ್ರೆ ರೋಡ್ ಇರುತ್ತೆ. ಸೊ ನೀವು ಬಿಲ್ಡಿಂಗಿಗೆ ಯೂಶುವಲಿ ನಾವೇನು ಕೊಟ್ಟಿರ್ತೀವಿ, ಸೆಟ್ ಬ್ಯಾಕ್ಸ್ಗಳನ್ನು ಪ್ರೊವೈಡ್ ಮಾಡಿರ್ತೀವಿ. ಫ್ರಂಟ್ ಸೆಟ್ ಬ್ಯಾಕ್ and rear and the sides. Usually front 3 meter ಕೊಡ್ತೀವಿ, back side 1.5 meter and the sides is also 1.5 meter. Okay, so provide that much the space setbacks on all the 4 sides. Okay, after providing the setbacks, what you have to do, you should start the electrical connection. How to give the electrical connection? So generally ನಮಗೆ ಗೊತ್ತಿರೋ ಪ್ರಕಾರ ಮೇನ್ ರೋಡ್ ಒಳಗಡೆ ಏನಾಗ್ತಿರುತ್ತೆ ಅಂದರೆ ನಿಮ್ಮದು ಫಸ್ಟ್ ಎಲೆಕ್ಟ್ರಿಕಲ್ ಪೋಲ್ ಇರುತ್ತೆ, ಕರೆಕ್ಟಾ? ಸೊ ಎಲೆಕ್ಟ್ರಿಕಲ್ ಪೋಲ್ ಎಲ್ಲಿರುತ್ತೆ ಅಂತಂತಂದರೆ ಮೇನ್ ರೋಡಲ್ಲಿ ಇರುತ್ತೆ. ಜಸ್ಟ್ ಹಿಯರ್ ಇಲ್ಲೆಲ್ಲರೂ ಒಂದು ಕಡೆ ಏನು ಮಾಡ್ಕೊಳ್ಳಿ, ಎಲೆಕ್ಟ್ರಿಕಲ್ ಪೋಲ್ ಸಿಂಬಾಲ್ನ ತೋರಿಸ್ಕೊಳ್ಳಿ, ಓಕೆನಾ? ಸೊ ಎಲೆಕ್ಟ್ರಿಕಲ್ ಪೋಲ್ ಸಿಂಬಾಲ್ ಆದಮೇಲೆ ಈ ಎಲೆಕ್ಟ್ರಿಕಲ್ ಪೋಲ್ ಏನಿರುತ್ತಲ್ಲ, ಇಲ್ಲಿಂದ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಬಿಲ್ಡಿಂಗಿಗೆ ಕನೆಕ್ಷನ್ ತೊಗೋತೀವಿ. ಸೊ ಬಿಲ್ಡಿಂಗಿಗೆ ಕನೆಕ್ಷನ್ ತೊಗೋಬೇಕು ಅಂತಂತಂದರೆ ಫಸ್ಟ್ ನಿಮ್ಮದು ಪೋಲಿಂದ ಹಿಡ್ಕೊಂಡು ನಿಮ್ಮ ಮೀಟ್ರಿಗೆ ಬರಬೇಕು. ಆ ಕನೆಕ್ಷನ್ ಎಲ್ಲಿಗೆ ಬರಬೇಕು? ಮೀಟರ್ ಅಂದರೆ ಇದು ಈ ಸಿಂಬಾಲ್. ಓಕೆ, ಸೊ ಡ್ರಾ ದಿಸ್ ಸಿಂಬಾಲ್ ಹಿಯರ್. ಸೊ ಮೀಟರ್ ಸಿಂಬಾಲ್ ಡ್ರಾ ಮಾಡಿ. ಇಲ್ಲಿ ನಿಮ್ದು ಹೊರಗಡೆ, ಮನೆಯಿಂದ ಹೊರಗಡೆ ಏನು ಮಾಡ್ತೀರಾ, ಎಲೆಕ್ಟ್ರಿಕಲ್ ಕರೆಂಟ್ ಮೀಟರ್ ತೋರಿಸ್ತೀರಾ. ಓಕೆ, ದಿಸ್ ಈಸ್ ದ ಮೀಟರ್ ಸಿಂಬಾಲ್. ಓಕೆ, ಸೊ ಡ್ರಾ ದಿಸ್ ಮೀಟರ್ ಸಿಂಬಾಲ್. ಓಕೆ, ಸೊ ಮೀಟರ್ ಸಿಂಬಾಲ್ ಆದಮೇಲೆ ಈಗ ಮೀಟರಿಂದ ಏನಾಗುತ್ತೆ ಅಂತಂದರೆ ಮೇನ್ ಫ್ಯೂಸ್ ಬೋರ್ಡ್ ಸಿಗುತ್ತೆ ನಿಮಗೆ. ಯಾವ ಸಿಗುತ್ತೆ? ಮೇನ್ ಫ್ಯೂಸ್ ಬೋರ್ಡ್ ಇಲ್ಲಿ ಬರುತ್ತೆ. ಮೇನ್ ಫ್ಯೂಸ್ ಬೋರ್ಡು ಜಸ್ಟ್ ಡ್ರಾ ಇಟ್ ಹಿಯರ್. ಇಲ್ಲೇನು ಮಾಡಿ ಅಂತಂದರೆ ನಿಮ್ಮದು ಮೇನ್ ಫ್ಯೂಸ್ ಬೋರ್ಡ್ನ ಡ್ರಾ ಮಾಡಿ. ಓಕೆ, ದಿಸ್ ಈಸ್ ದ ಮೇನ್ ಫ್ಯೂಸ್ ಬೋರ್ಡ್. ಮೇನ್ ಫ್ಯೂಸ್ ಬೋರ್ಡಿಂದ ಏನಾಗುತ್ತೆ ಅಂತಂತಂದರೆ ನಿಮಗೆ ಉಳಿದ ಕಡೆ ಎಲ್ಲ ಮನೆ ಒಳಗಡೆ ಕನೆಕ್ಷನ್ ಕೊಡ್ತೀವಿ. ಫಸ್ಟ್ ಈಗ ಎಲೆಕ್ಟ್ರಿಕಲ್ ಮೀಟ್ರ್ ಏನು ಹಾಕಿದ್ದೀರಲ್ಲ, ಈ ಮೀಟ್ರಿಂದ ನೀವು ಅರ್ಥಿಂಗ್ ತೋರಿಸ್ಕೊಳ್ಳಿ. ಸೊ earthing will be provided for every electrical connection. So show the earthing here. Okay, okay, this is your earthing. Okay, after that ಈಗ ಮೇನ್ ಫ್ಯೂಸ್ ಬಂತು, ಅರ್ಥಿಂಗ್ ಆಯಿತು, ವಾಟರ್ ಮೀಟ್ರ್ ಕೊಟ್ವಿ, ಎಲೆಕ್ಟ್ರಿಕಲ್ ಪೋಲಿಂದ ಕನೆಕ್ಷನ್ ಕೊಟ್ಕೊಳ್ಳಿ ನಿಮ್ಮ ವಾಟರ್ ಮೀಟ್ರಿಗೆ, ಸಾರಿ ಎಲೆಕ್ಟ್ರಿಕಲ್ ಮೀಟರ್ಗೆ ನಿಮ್ಮದು ಎಲೆಕ್ಟ್ರಿಕಲ್ ಪೋಲಿಂದ ಕನೆಕ್ಷನ್ ತೊಗೋತೀರಾ. ಸೊ ಇಲ್ಲಿಂದ ಬಂದಿರುವಂಥ ಕರೆಂಟು ಎಲ್ಲಿಗೆ ಹೋಗುತ್ತೆ? ಮೀಟ್ರ್ ಬೋರ್ಡಿಗೆ ಹೋಗುತ್ತೆ. ಮೀಟ್ರ್ ಬೋರ್ಡಿಂದ ನೀವು ಒಳಗಡೆ ಎಲ್ಲ ಬಿಲ್ಡಿಂಗಿಂದ ರೂಮ್ಗಳಿಗೆ ಕನೆಕ್ಷನ್ ಕೊಟ್ಕೋತೀರಾ. ಓಕೆ, ಸೊ ಈಗ ಕನೆಕ್ಷನ್ ಕೊಟ್ಕೋಬೇಕು ಅಂತಂತಂದರೆ ಇಲ್ಲಿಂದ ಏನು ಮಾಡ್ತೀರಾ ಅಂತಂದರೆ ಫಸ್ಟು ಈಗ ಹಾಲ್, ಇದು ಹಾಲಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟ್ ಸ್ವಿಚ್ ಬೋರ್ಡ್ಗಳನ್ನ ಪ್ರೊವೈಡ್ ಮಾಡ್ತೀನಿ. ಸೊ ದಿಸ್ ಇಸ್ ಸಿ ಹಿಯರ್, ದಿಸ್ ಇಸ್ ಕಾಲ್ಡ್ ಆಸ್ ದ ಕಂಬೈನ್ಡ್ ಸ್ವಿಚ್ ಆರ್ ದ ಸಾಕೆಟ್ ಔಟ್ಲೆಟ್ ಅಂತ ಹೇಳ್ತಾರೆ. ಸೊ ಐ ವಿಲ್ ಪ್ರೊವೈಡ್ ಇಟ್ ಹಿಯರ್. ಓಕೆ, ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಐ ವಿಲ್ ಪ್ರೊವೈಡ್ ದ ಸ್ವಿಚ್ ಬೋರ್ಡ್ ಹಿಯರ್. ಆಮೇಲೆ ಏನು ಮಾಡ್ತೀನಿ ಅಂತಂದರೆ ನಂಬರ್ ಆಫ್ ಮೇನ್ ಸ್ವಿಚಸ್, ಒನ್ ವೇ ಸ್ವಿಚಸ್ಗಳನ್ನು ನಾನು ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಮೈ ಒನ್ ವೇ ಸ್ವಿಚ್, ನಂಬರ್ ಆಫ್ ಒನ್ ವೇ ಸ್ವಿಚಸ್ ವಿಚ್ ಈಸ್ ಕನೆಕ್ಟೆಡ್ ಟು ಲೈಟ್, ಫ್ಯಾನ್ and fluorescent light etc and bed lamp etc. okay, see here ಇಲ್ಲಿ ನಾನು ಎಲ್ಲಿ ಕೊಡ್ತೀನಿ, ಈಗ ಫ್ಲೋರೋಸೆಂಟ್ ಲ್ಯಾಂಪ್ ಇಲ್ಲಿದೆಯಲ್ಲ, ಒಂದು ಲ್ಯಾಂಪನ್ನ ನಾನು ಇಲ್ಲಿ ಪ್ರೊವೈಡ್ ಮಾಡ್ತೀನಿ. ಹಿಯರ್ ಐ ವಿಲ್ ಪ್ರೊವೈಡ್ ದ ಒನ್ ಫ್ಲೋರೋಸೆಂಟ್ ಲ್ಯಾಂಪ್. ಓಕೆ, this is my fluorescent lamp. okay, so after that here I will provide the bell. So you show the bell here. This is your bell. So you here in the outside of the building you show the bell button. Okay, so or push button, whatever it is. Here I'll show here, this is your push button. Okay, next what you have to show, so here I will show one lamp which is mounted on the wall. Okay, so here I will show the
lamp. Okay, so next is ceiling fan. One fan I will show here. So this side here I will show the fan. Okay, so now what you have to do, ಇಲ್ಲಿ ಎಲ್ಲಿ ಮೇನ್ ಸ್ವಿಚ್ ಬಂದಿರುತ್ತಲ್ಲ ನಿಮ್ಮದು, ಈ ಸ್ವಿಚ್ಚಿಂದ ಈಚ್ ಒಂದೊಂದಕ್ಕೆ ಕನೆಕ್ಷನ್ ಕೊಟ್ಕೋಬೇಕು ನೀವು. ಸೊ ಯಾವುದಕ್ಕೆ, ನಿಮ್ಮ ಬೆಲ್ಲಿಗೆ ಒಂದು ಕನೆಕ್ಷನ್ ಇರುತ್ತೆ. ಸಿ ಐ ವಿಲ್ ಗಿವ್ ಕನೆಕ್ಷನ್ ಟು ಹಿಯರ್. ದಿಸ್ ಬಟನ್ ಸಿಂಗಲ್ ಏನು ಸ್ವಿಚ್ ಇದೆಯಲ್ಲ, ಈ ಸಿಂಗಲ್ ಸ್ವಿಚ್ಚು ಈ ಬಟನ್ನಿಗೆ ಅಂದರೆ ಬೆಲ್ ಬಟನಿಗೆ ಹೋಗುತ್ತೆ. ನೆಕ್ಸ್ಟ್ ಈ ಸ್ವಿಚ್ ಏನಿದೆ ಅಲ್ಲ, ದಿಸ್ ಸ್ವಿಚ್ ವಿಲ್ ಗೋಸ್ ಟು ಯುವರ್ ಫ್ಯಾನ್. ಓಕೆ, this switch will go to fan and this switch will go to the fluorescent light. Okay, and the another, this is the socket and this switch will go to the bed lamp. Okay, this switch will go to the bed lamp. Okay, so next is, if you want to provide anything else extra, and the one switch is there, this is for the outside bell. ನಿಮ್ದೇನು ಬೆಲ್ ಬರುತ್ತಲ್ಲ ಅದಕ್ಕೆ ಒಂದು ಔಟ್ಸೈಡಿಂದು ಒಂದು ಕನೆಕ್ಷನ್ ಕೊಟ್ಟಿಲ್ಲ, ಅಂದರೆ ಔಟ್ಸೈಡ್ ಲ್ಯಾಂಪಿಗೆ ಒಂದು ಕನೆಕ್ಷನ್ ಕೊಟ್ಟಿರ್ತಾರೆ. ಓಕೆ, ಸೊ ಈ ಥರ ನೀವು ಹಾಲಿಗೆ ಕನೆಕ್ಷನ್ ಕೊಟ್ಟಿರಲ್ಲ, ಇದೇ ಥರ ಹಾಲಿನ ಕನೆಕ್ಷನ್ ಹೆಂಗೆ ಕೊಟ್ಟಿದ್ದಿಲ್ಲ, ಉಳಿದಿದ್ದೆಲ್ಲ ಬೆಡ್ರೂಮ್ ಮತ್ತು ಕಿಚನ್ಗಳಿಗೆಲ್ಲ ಏನು ಮಾಡ್ತೀರಾ, ಕನೆಕ್ಷನ್ಗಳನ್ನ ಪ್ರೊವೈಡ್ ಮಾಡ್ತೀರಾ. ದಟ್ ಈಸ್ ಎಲೆಕ್ಟ್ರಿಕಲ್ ಕನೆಕ್ಷನ್. ಸೊ ಇಲ್ಲಿ ಏನು ಮಾಡ್ತೀರಾ, ಈಗ ಅಲ್ಲಿ ಕಮ್ ಟು ದ ಕಿಚನ್ ಒಳಗಡೆ ಜನರಲಿ ನಮಗೆ ಏನಿರುತ್ತೆ, ಒಂದು ಎಕ್ಸಾಸ್ಟ್ ಫ್ಯಾನ್ ಇರುತ್ತೆ. ಕರೆಕ್ಟಾ? ಸೊ ದಿಸ್ ಈಸ್ ಮೈ ಎಕ್ಸಾಸ್ಟ್ ಫ್ಯಾನ್. ಓಕೆ, ಎಕ್ಸಾಸ್ಟ್ ಫ್ಯಾನ್ ಇರುತ್ತೆ. ನೆಕ್ಸ್ಟ್ ಏನು ಮಾಡುತ್ತೀನಿ, ಒಂದು ಫ್ಲೂರಸೆಂಟ್ ಲೈಟ್ ಹಾಕಿರ್ತೀನಿ. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ಮತ್ತೇನಾದರೂ ಎಲೆಕ್ಟ್ರಿಕಲ್ ಸ್ವಿಚಸ್ ಒಂದು ಇದಾದಮೇಲೆ ಇಲ್ಲೆಲ್ಲರೂ ಒಂದು ಕಡೆ ಏನು ಮಾಡ್ಕೊಳ್ಳಿ ಅಂತಂದರೆ, ಯು ಶುಡ್ ಪ್ರೊವೈಡ್ ದ ಸ್ವಿಚ್. ಓಕೆ, ಸ್ವಿಚ್ನ ಪ್ರೊವೈಡ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಅದಕ್ಕೆಲ್ಲ ಏನು ಮಾಡಿ ಅಂತಂತಂದರೆ, ಸ್ವಿಚ್ ಪ್ರೊವೈಡ್ ಆದಮೇಲೆ ಯು ಶುಡ್ ಪ್ರೊವೈಡ್ ದ, ವೇಟ್ ಅ ಮಿನಿಟ್, ಈ ಕಡೆ ಸ್ವಿಚ್ ಕೊಡೋಕ್ಕೆ ಹೋಗಬೇಡಿ. ಸೊ ಲೆಟ್ ಇಟ್ provide in this side only. Okay, here you should provide the switch. Okay, so and one way switch is provide madi. Okay, so this one way switch will go to this fluorescent light and another one will go to the exhaust fan, and this is the what this one is your switch for any kitchen purpose. Okay, so next ಅದಾದಮೇಲೆ then will come to the bedroom. ಸೊ ಬೆಡ್ರೂಮಿಗೆ ಬಂದ್ರಿ ಅಂತಂತಂದರೆ, ಬೆಡ್ರೂಮಲ್ಲಿ ಏನೇನು ಕೊಡ್ತೀವಿ ಅಂತಂತಂದರೆ, ಒಂದು ಫ್ಯಾನ್ ಕೊಡ್ತೀವಿ. ಸೊ ಐ ವಿಲ್ ಶೋ ಇಟ್ ಹಿಯರ್. ದಿಸ್ ಇಸ್ ಮೈ ಸೀಲಿಂಗ್ ಫ್ಯಾನ್ and next is the one bed lamp. Okay, so I will provide one bed lamp and another one is the fluorescent bulb. Okay, so I'll give connection here in this side. So here I'll provide the one way switch. Okay, so next is, then again I'll give the combined switch with socket. Okay, so what will happen, so one button will go to your lamp, bed lamp, and another one will go to the ceiling fan, and next single pin will go to, single switch will go to the fluorescent bulb. Okay, fluorescent bulb. Okay, so like this you have to provide the electrical connection for each one. So next, finally, this is called as the what, toilet. So in the toilet I'll provide one lamp, small lamp. Okay, so next is, here I will provide the socket outside. Okay, so one socket. Okay, and one single switch. Okay, that single switch to your lamp and one socket. Okay, like this you have to provide the electrical connection for each room of the building. So I hope you understood the concept of giving the electrical connection to the building. So if you have any doubt, please ask me. Thank you.